ಸೌಂದರ್ಯ ಸೃಷ್ಟಿಗಿಂತ ಮಿಗಿಲಾದ ಚೆಲುವೆ ಸಂಸಾರ ಎಂಬ ಸಾಗರದಲ್ಲಿ ಗಂಡನೆಂಬ ಹೆಸರಿಡಿದು ಬರುವ ನೀನೊಂದು ಹೆಣ್ಣು ಮೀನು. ಆ ಮೀನಿಗೆ ಹಾಕುವೆ ಎಂದು ನೇಣು. ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟು ಬಿಡುವ ಕೆಟ್ಟದ ನಾಮನು. ಏನು ಮಾಡುತ್ತಿರುವೆ? ಮಾಡಬೇಕೆಂಬುದನ್ನೇ ಮಾಡುತ್ತಿರುವೆ. ನೀನು ಒಬ್ಬ ಕಳ್ಳ, ನಾನು ಒಬ್ಬ ಕಳ್ಳ. ನೀನು ಧರ್ಮವನ್ನು ಪಡೆಯುತ್ತಿರುವ ಅನ್ಯಾಯದ ಕಳ್ಳ, ನಾನು ಅನ್ಯಾಯವನ್ನು ಪಡೆಯುತ್ತಿರುವ ಧರ್ಮದ ಕಳ್ಳ. ಇದೇ ಈ ಕಲಿಕಾಲದ ನೇಮ. ನೀನೊಬ್ಬಳೆ ಚಾಣಾಕ್ಷ ಅಂತ ತಿಳಿಯಬೇಡ. ನೀನು ಹಿಡಿದ ಪಿಸ್ತೂಲು ಸುಟ್ಕೇಸು ಕೆಳಗೆ ಬಿಸಾಕು. ಇಲ್ಲಂತೆ ನಿನ್ನ ಮಿದುಳು ಚಂದ್ರ ಚಿಕ್ಕವು. ನಾನೇ ಚತುರ ಚಾಣಾಕ್ಷನೆಂದ್ರೆ ಮೇರುತ್ತಿರುವಲ್ಲಾರ ಸಾಗರಿ. ಹೀಗೇನು ಹೇಳುವೆ? ಬೇಟೆಗಾರನ ಬಲಿಯಲ್ಲಿ ಬೇಟೆ ಸಿಕ್ಕಂತಾಗಿರೋ ಚಕ್ರ. ಈ ಬೇಟೆಯನ್ನು ಸುಟ್ಟು ಹಾಕಿ ಬಿಡೋಣ. ಸುಟ್ಟರು ಸೇರಲು ತೀರಲು ಈ ಚತುರರಿಗೆ ಚಾಣಾಕ್ಷನಾಗಿರುವ ಈ ಹುಲಿಯನ್ನು ಜೀವಂತ ಸಮಾಧಿ ಮಾಡಬೇಕು. ಇತ್ತ ಸಾಯಲಬಾರದು, ಇತ್ತು ಬದುಕಲಬಾರದು. ನಾವು ಕೊಡುವುದನ್ನು ಚಿತ್ರ ತಾಳಲಾರದೆ ನರಳಿ ನರಳಿ ಬದುಕಬೇಕು. ಅದೇ ಈ ಚಕ್ರನ ತೀರ್ಪು. ನಿನ್ನ ತೀರ್ಪೇ ಈ ಧನರಾಜನ ತೀರ್ಪು. ಚಕ್ರ, ಧನರಾಜ್, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ಇದುವರೆಗೂ ನಾನೇ ಮೇಲೆಂದು ಮೆರೆಯುತ್ತಿದ್ದೆ. ಆದರೆ ನನಗಿಂತಲೂ ನೀವೇ ಚಾಣಾಕ್ಷರು ಅಂತ ತಿಳಿಯಿತು. ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಬೇಕೇ ಬೇಕು. ಏಕಾಂಗಿಯಾಗಿ ಬದುಕುವ ಕಾಲ ಇದಲ್ಲ. ಇವತ್ತಿನಿಂದ ನಾನು ನಿಮ್ಮ ಸ್ನೇಹಿತನಾಗಿರುವೆ. ನೀವು ಹೇಳಿದ ಹಾಗೆ ಕೇಳುವೆ. ಧನರಾಜ್, ನೀವು ಹೇಳಿದರೂ ಈ ಲಕ್ಷ್ಮಿ ಮೇಲೆ ಪ್ರಮಾಣ ಮಾಡಿ ಹೇಳಿದೆ. ನಾನು ಮಾತು ಕೊಟ್ಟರೆ ಮುಗಿಯಿತು. ನೀವು ತೋರಿಸಿದ ಹಾದಿಯಲ್ಲಿ ಹೋಗುವುದೇ ಈ ರೋಷಾಗ್ನಿಯ ಕಾಯ್ದು. ನೀವು ಕೈ ಮಾಡಿ ತೋರಿಸಿ ಯಾವುದೇ ಕಾರ್ಯ ಬರಲಿ, ಮುಗಿಸುವುದೇ ಈ ರೋಷಾಗ್ನಿಯ ಕಾಯ್ದು. ಚಕ್ರ, ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮ ಹಾದಿಯಲ್ಲಿ ಹುಲಿ ಬರುತ್ತದೆ ಅಂದರೆ ನನ್ನದೇನೋ ಅಭ್ಯಂತರವಿಲ್ಲ. ಆತ್ಮದ ಹಾದಿನ ಹೊಟ್ಟಿದ ಮಂಕುಲೆ ಕಣ್ಣು ತುಚ್ಚ ಪುಣ್ಯಾತ್ಮರು. ಇನ್ನು ಮುಂದೆ ನೀವು ಹೇಳುವ ಮಾತೆ ನನಗೆ ವೇದವಾಕ್ಯ. ಯಾವ ಮನೆಗೆ ಕಣ್ಣು ಹಾಕಬೇಕು? ಮೊದಲು ಎಂಜಾಯ್ ಮಾಡೋಣ, ಆಮೇಲೆ ಪ್ರಾರಂಭಿಸೋಣ ಕೌರವರ ಕಾರ್ಯ. ಚಕ್ರ, ವೇಷಾಗ್ನಿ, ಇವೆಲ್ಲ ಆಯುಧಗಳನ್ನು ತೆಗೆದುಕೊಂಡು ಸುರಾದೇವಿಯನ್ನು ಸ್ವೀಕರಿಸಿದ್ದು ಮಜಾ ಮಾಡೋಣ. ಈ ತಿರುಮೂರ್ತಿಗಳ ಆರ್ಭಾಟಕ್ಕೆ ಈ ಗಗನಗಳೇ ನರ್ತಿಸಲಿ ಗೋರು ಮಿಂಚಿನಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ತಿರುಗುವ ಈ ತ್ರಿಮೂರ್ತಿಗಳ ಆರ್ಭಾಟಕ್ಕೆ ರೋಷಾಗ್ನಿ, ಏನು ಮಾಡುತ್ತಿರುವೆ? ಧನರಾಜ್, ಈ ಕಲಿಯುಗದ ನಿಯಮವೇ ಹೀಗಿದೆ. ನಿಮ್ಮಂತ ಕುಕ್ಕರಿಗಳು ಇದ್ದಾರೆ ಅಂತ ಆ ದೇವರು ನಮ್ಮಂತ ಚಾಣಕ್ಯನ ಸೃಷ್ಟಿ ಮಾಡಿದ್ದಾನೆ. ಒಳ್ಳೆಯ ಮಾತಿನಿಂದ ಹೇಳಿ ಆ ಸುಣಿಕೆ ಕೊಟ್ಟು ಬಿಡು. ಇಲ್ಲದಿದ್ದರೆ ಇಲ್ಲೇ ಉಳಿಸಿ ನಿಮ್ಮ
ಕೆಟ್ಟ ದಂಡಗಳನ್ನು. ರೋಷಾಗ್ನಿ, ಆ ಹಣ ನಾವು ಗಳಿಸಿದ್ದು, ಅದರಲ್ಲಿ ನಮ್ಮ ಶ್ರಮವಿದೆ. ಶ್ರಮ ಅದು ನಿಮ್ಮ ಶ್ರಮ. ರೈತರ ಹಣವನ್ನು ನುಂಗಿ ನೀರು ಕೂಡ ಹರಾಮ್ ಕೋರ ನೀವು. ಈ ಹಣ ಬಡವರ ಬೆವರಿನ ಫಲ. ಈ ಹಣ ರೈತರ ಕಷ್ಟಪಟ್ಟ ನಿಷ್ಠೆಯ ಫಲ. ಈ ಹಣ ನ್ಯಾಯವಾಗಿ ಬಡವರಿಗೆ ಸೇರಬೇಕು ಹೊರತು ನಿಮ್ಮಂತ ಕೊಂಡ ಪೋಖರಿಯಲ್ಲ. ಗುಡ್ ಬೈ. ಧನರಾಜ್, ಈ ಕೌರವರಿಗೆ ವೈರ್ಯಾದನಲ್ಲ ಈ ಕುಲ್ಲ. ಅದಕ್ಕಿರುವುದು ಒಂದೇ ದಾರಿ. ಪ್ರೇಮದ ಕೋಮಲಾಂಗಿ ತಂಗಿ ಕಣ್ಣು ಕಾಣದ ಕುಡಿ. ಆ ಕುಡಿಯನ್ನು ಪ್ರತಾಪ್ ತಿರಸ್ಕರಿಸುವ ಹಾಗೆ ಮಾಡಬೇಕು. ಅಂದಾಗ ಶೀಲ ನಿನಗೆ ಎಡೆಯಾಗುವುದು. ಅದು ಹೇಗೆ? ಹುಚ್ಚ, ಮದುವೆಯಾದರೂ ಗಂಡನ ಸ್ವತ್ತಾದಳನ್ನು ಸುಮ್ಮನೆ ಬಿಡುವುದು ಮೂರ್ಖ. ಮುಖ್ಯವಾಗಿರುವುದು ಪ್ರಥಮ ರಾತ್ರಿ. ಆ ರಾತ್ರಿಯು ಕರಾಳ ರಾತ್ರಿ ಆಗಬೇಕು. ಪವಿತ್ರ ಶೀಲ ಪ್ರತಾಪ್ ನೀಡಿಯಾಗ ಮುಂಚೆ ನಿನ್ನ ಸ್ವತ್ತಾಗಬೇಕು. ಅದು ಹೇಗೆ ಸಾಧ್ಯ ಧನರಾಜ್? ಇಬ್ರು ಸೇರಿ ಏನು ವಿಚಾರ ಮಾಡುವಂತಿದೆ? ನಿನ್ನ ಬಗ್ಗೆ ಸುಮ್ಮನೆ ವಿಚಾರ ಮಾಡ್ತಿದ್ದೆ. ಮದುವೆ ಹೇಗಾಯ್ತು? ತುಂಬಾ ಬೊಂಬಾಟಾಯ್ತು. ಒಳ್ಳೆಯದಾಯ್ತು. ಆದರೆ ನಿನ್ನ ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿದೆ. ಏನದು ಧನರಾಜ್? ಇಂದು ಸುಮಿತ್ರನ ಪ್ರಥಮ ರಾತ್ರಿ. ಪವಿತ್ರ ಕಳ್ಳ ಕಾಣದ ಕುಳ್ಳಿ ಅವಳ ಮೈಗಳಲ್ಲಿ ಈ ಮಾತ್ರೆಯನ್ನು ಹಾಕಿ ಬಿಡಬೇಕು. ಆಯ್ತು ಧನರಾಜ್. ಧನರಾಜ್, ಇದು ಯಾವ ಮಾತ್ರೆ? ತಲೆಗೆ ಚಕ್ರ ಬಂದು ಕೆಳಗೆ ಬೀಳುವ ಮಾತ್ರೆ. ಈ ಮಾತ್ರೆಯನ್ನು ಸುಮಿತ್ರ ಹಾಳಿನೊಳಗೆ ಹಾಕುತ್ತಾಳೆ. ಆಗ ಪವಿತ್ರ ಹಾಗೂ ಪ್ರತಾಪ್ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾರೆ. ಪ್ರತಾಪ್ ಕುಡಿಯದಿದ್ದರೆ ಅದನ್ನು ಮುಂದೆ ನಾನು ನೋಡಿಕೊಳ್ಳುತ್ತೇನೆ. ಸುಮಿತ್ರ, ಈ ಮಾತ್ರೆಯನ್ನು ಯಾರಿಗೆ ಗೊತ್ತಾಗದಾಗೆ ಹಾಕಬೇಕು. ಆಯ್ತು ಧನರಾಜ್.